ಎಸ್ ಹಾಯ್ QPL ನಲ್ಲಿ ಸಖತ್ ಮಜಾ ಮಾಡ್ತಾ ಇದೀವಿ. ಎಲ್ಲ ಸೆಲೆಬ್ರಿಟೀಸ್ಗಳಿದ್ದಾರೆ ಆ್ಯಂಡ್ ಇಲ್ಲಿ ಕಲರ್ಫುಲ್ ಚಿಟ್ಟೆಗಳೇ ಆಡ್ತಾ ಇರೋದ್ರಿಂದ ಇದು ನಿಜವಾಗ್ಲೂ ಕಲರ್ಫುಲ್ ಗೇಮ್ ಅಂತಾನೆ ಅನಿಸ್ತಾ ಇದೆ. ಬಟ್ ಇವತ್ತು ಪ್ರೊಫೆಷನಲ್ ಆಟಗಾರರೊಬ್ರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಲುಕ್ ಎಟ್ ದಟ್, ಯಾರಿದ್ದಾರೆ ನನ್ನ ಜೊತೆ? ವಿಜಯ್ ಕುಮಾರ್. ಹಾಯ್, ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ QPL? ನೋಡಿ ಏನು ಅನಿಸ್ತಿದೆ? ತುಂಬ ಕಷ್ಟ ಬಿದ್ದು ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲ ಡೈವ್ ಎಲ್ಲ ಹೊಡೆದು ಸಖತ್ ಎಫರ್ಟ್ ಆಗ್ತಾ ಇದ್ದಾರೆ. ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಇವಾಗ ನೀವು ಪ್ರೊಫೆಷ್ನಲ್ ಆಟಗಾರರಾಗಿರೋದ್ರಿಂದ ಇಲ್ಲಿ ಫಾಲ್ಟ್ಸ್ಗಳನ್ನ ನೋಡೋಂಗಿಲ್ಲ. ಪಾಪ ಅವರೆಲ್ಲ ಇವಾಗ ಕಲ್ತ್ಕೊಂಡ್ಬಿಟ್ಟು ತುಂಬ ಎಫರ್ಟ್ ಹಾಕಿ ಆಡ್ತಾ ಇದ್ದಾರೆ. ಬಟ್ ನಿಮಗೆ ಅನ್ನಿಸ್ತಾ ಹೆಣ್ಮಕ್ಳು ಹಿಂಗೆಲ್ಲ ಆಡ್ತಾರೆ ಅಂತ? ಇಲ್ಲ, ಅಂದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಈ ಥರ ಟೂರ್ನಮೆಂಟು. ಬಟ್ ಇವರು ಎಫರ್ಟ್ ಆಗ್ತಾ ಇರೋದು ನೋಡಿದ್ರೆ ಇನ್ನೂ ಮೋಸ್ಟ್ಲಿ ಪಾಪ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು. ಮೋಸ್ಟ್ಲಿ ಟೈಮ್ ಕಡಿಮೆ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಕಡಿಮೆ ಮಾಡಿದ್ದಾರೆ. ಆದರೂ ಎಷ್ಟು ಎಫರ್ಟ್ ಆಗ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಕ್ರಿಕೆಟ್ ಈ ಥರ ಎಲ್ಲರೂ ಆಡಿದ್ರೇ ಖುಷಿ ಆಗುತ್ತೆ. ಆಮೇಲೆ ಇವ್ರಿಗೂ ಅರ್ಥ ಆಗುತ್ತೆ ಸ್ಪೋರ್ಟ್ಸ್ ಹೆಂಗೆ ಅಂತ. ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಸಿನಿಮಾ ಅಂದರೆ ತುಂಬ ಕಲರ್ಫುಲ್ ಆಗಿ ತುಂಬ ಗ್ಲಾಮರ್ ಆಗಿ ಕಾಣಿಸ್ಕೊತಾರೆ ಹೆಣ್ಮಕ್ಳೆಲ್ಲ. ಬಟ್ ಸ್ಪೋರ್ಟ್ಸಲ್ಲಿ ಹಾಗಲ್ಲ, ತುಂಬ ಎಫರ್ಟ್ ಇರುತ್ತೆ. ಸೊ ಈಗ ನನಗೆ ನೋಡಿದಾಗೂ ಹಾಗೆ ಅನ್ನಿಸ್ತು, ಇವರು ಎಷ್ಟೊಂದು ಎಫರ್ಟಿಂದ ಆಟ ಆಡ್ತಾ ಇದ್ದಾರೆ ಅಂತ. ಸೊ ನಿಮಗೆ ನಿಮ್ಮ ಒಂದು ಕ್ರಿಕೆಟ್ ಜರ್ನಿನಲ್ಲಿ ಈ ಥರದ್ದೊಂದು ಟೂರ್ನಮೆಂಟಿಗೆ ನಾನು ಭಾಗವಹಿಸ್ತೀನಿ ಅಂತ ಅನಿಸುತ್ತಾ ಯಾವಾಗಾದ್ರೂ? ಇಲ್ಲ, ಅಂದರೆ ಫಸ್ಟ್ ನೀವು ಹೇಳಿದ್ರಿ ಇಲ್ಲ ಇದು ಮೂವಿನಲ್ಲಿ ಮಾಡ್ಬೇಕಾದ್ರೂ ತುಂಬ ಕಷ್ಟಪಡ್ತಾರೆ. ಬಟ್ ಕ್ರಿಕೆಟೇ ಬೇರೆ ಥರ. ಸೊ ಇದರಲ್ಲಿ ಎಫರ್ಟ್ ಬೇರೆ ಥರ ಹಾಕ್ಬೇಕಾಗತ್ತೆ. ಸೊ ಆ ಥರ. ಆಮೇಲೆ ನಾನು ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅದೇ ಇವತ್ತು ಬಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಹೆಂಗೆ ನೀವು QPL ಪಾರ್ಟ್ ಆದ್ರಿ? ಯಾರು ಹೆಂಗೆ ಅಪ್ರೋಚ್ ಆದರು ನಿಮ್ಮನ್ನು? ಇಲ್ಲ, ನನ್ನ ಫ್ರೆಂಡು, ನಮ್ಮ ಸ್ನೇಹಿತರೊಬ್ಬರು ಮನೆ ಹತ್ರನೇ ಇರ್ತಾರೆ, ಚಂದನ್ ಅಂತ. ಸೊ ಅವರು ಇಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿದ್ರು ಬಾ ಅಂತ. ಸೊ ಅದಕ್ಕೆ ಇವತ್ತೊಂದಿನ ಫ್ರೀ ಇದ್ದೆ. ಯೂಶ್ವಲಿ ಲಾಸ್ಟ್ ಒಂದು 2 ಇವೆಂಟ್ಗೂ ಕರೆದಿದ್ರು, ಬಟ್ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಅವ್ನಿಗೆ ಇಲ್ಲ ಅಂತ ಹೇಳಿದ್ದೆ. ಸೊ ಇವತ್ತಿಲ್ಲ ಅನ್ನೋಕ್ಕಾಗಿಲ್ಲ. ಬಟ್ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಬಂದಿದ್ದು. ನಿಜ, ನೀವು ಇಲ್ಲ ಇಲ್ಲ ಅಂದು ಆಮೇಲೆ ಬಂದಮೇಲೂ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಕ್ರಿಕೆಟ್ ಲೈಫಲ್ಲಿ ಏನೇನು ನಡೀತಾ ಇದೆ ಮತ್ತು ಅಟ್ ಪ್ರೆಸೆಂಟ್ ಸಿಚುಯೇಷನ್ ಬಗ್ಗೆ ಹೇಳೋದಾದ್ರೆ? ಏನಿಲ್ಲ, ಸದ್ಯಕ್ಕೆ ಪ್ರಾಕ್ಟೀಸ್ ನಡೀತಾ ಇದೆ ಅಷ್ಟೇ. ಹೌದು. ಸೊ ಮುಂದೆ ನೆಕ್ಸ್ಟ್ ಮಂತಿಂದ ತುಂಬ ಬ್ಯುಸಿ ಇರುತ್ತೆ ಸ್ಕೆಡ್ಯೂಲು. ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀನಿ ಅಷ್ಟೇ. ಓಕೆ, ಈ ನಿಮ್ಮ ದಿನದ ರೊಟೀನ್ ಹೆಂಗಿರುತ್ತೆ ವಿಜಯ್ ಕುಮಾರ್? ನಾನು ಬೆಳಗ್ಗೆ 5 o'clock ಎದ್ದೇಳ್ತೀನಿ, 6 o'clock ಜಿಮ್ ಹೋಗ್ತೀನಿ. ಸೊ ಅದಾದಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ನಮ್ಮದು ರಿಕವರಿ ಸೆಷನ್ನು ಎಲ್ಲ ಆಲ್ಮೋಸ್ಟ್ ಒಂದು 2 o'clock 3 o'clock ತನಕ ಫುಲ್ ಬ್ಯುಸಿ ಇರ್ತೀವಿ. ದಟ್ ಈಸ್ ಓನ್ಲಿ ವೆನ್ ವಿ ಡೋಂಟ್ ಹ್ಯಾವ್ ಮ್ಯಾಚಸ್ ಇದ್ದಾಗ 9 to 5 ಗ್ರೌಂಡಲ್ಲಿ ಇರ್ತೀವಿ. ಸೊ ಅದರದ್ದೇ ಪ್ರಿಪ್ರೇಷನ್ನು ಮತ್ತು ಅದೇ ರಿಕವರಿ. ಸೊ ಫುಲ್ ಡೇ ಬರೀ ಕ್ರಿಕೆಟು, ಅದರ ರಿಕವರಿ ಅಂತಲೇ ಇರುತ್ತೆ ಅಷ್ಟೇ. ಫುಡ್ ಹ್ಯಾಬಿಟ್ಸ್ ಎಲ್ಲ ಹೆಂಗಿದೆ? ಅಂದರೆ ನಮಗೆ ನ್ಯೂಟ್ರಿಷನಿಸ್ಟ್ ಇದ್ದಾರೆ. ಸೊ ಎವ್ರಿ ಡೇ ಟ್ರ್ಯಾಕ್ ಮಾಡ್ತಾರೆ ನಾವು ಏನು ಮಾಡ್ತಾಯಿದ್ದೀವಿ, ಏನು ತಿಂತಾಯಿದ್ದೀವಿ ಅಂತ. ಸೊ ಆಬ್ವಿಯಸ್ಲಿ ಅಂದರೆ ನೀವು ಎಷ್ಟು ಯೂಸ್ ಆಗ್ತಿರೋ ಅಷ್ಟು ಈಸಿ ಆಗುತ್ತೆ ನಮಗೆ. ಸೊ ಇವಾಗ ಒಂಥರ ರೂಟೀನ್ ಆಗಿಬಿಟ್ಟಿದೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ಅಂದರೆ ನಿಮಗೆ ಡಯಟಿಷಿಯನ್ ಏನು ಹೇಳ್ತಾರೆ ಅದನ್ನ ಮಾತ್ರ ತಿಂತೀರಾ? ಅಂದರೆ ನಿಮ್ಮ ಒಂದು ಏನೋ ಫೇವ್ರೇಟ್ ಅಂತ ಇರುತ್ತೆ, ಅದನ್ನೆಲ್ಲ ತಿನ್ನೋಕೆ ಆಗ್ತಾ ಇರಲ್ಲ. ಬಟ್ ಅಂಥ ಟೈಮಲ್ಲೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅಂದರೆ ಮನೇಲಿ ತುಂಬ ಕಷ್ಟ ಆಗುತ್ತೆ. ನಾವು ಅಮ್ಮ ಮಾಡಿದರೆ ತಿನ್ನಲೇಬೇಕಾಗತ್ತೆ. ಸೊ ಇಲ್ಲ ಅನ್ನೋಕ್ಕಾಗಲ್ಲ ಅಮ್ಮಂಗೆ. ಸೊ ಒಂದೊಂದು ಸತಿ ತಿಂತೀನಿ. ಬಟ್ ನಮ್ಮ ಅಮ್ಮಂಗೂ ಅರ್ಥ ಆಗಿದೆ ಇವಾಗ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಸೊ ಮನೇಲಿ ಅದನ್ನೇ ಮಾಡ್ತಾರೆ. ಸೊ ಏನಂದರೆ ಎಲ್ಲ ಸಪೋರ್ಟಿವ್ ಇದ್ದಾರೆ. ಸೊ ಈ ಥರ ಸಪೋರ್ಟ್ ಸಿಕ್ಕಿದ್ರೆ ಎಲ್ಲರೂ ಚೆನ್ನಾಗಿ ಆಡ್ಬೋದು. ಸೊ ಹೋಪ್ಫುಲಿ ಎಲ್ರಿಗೂ ಸಪೋರ್ಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ನಿಮಗೆ ಫುಡ್ ಹ್ಯಾಬಿಟ್ಸ್ ಏನೇ ಇದ್ರೂ ಕ್ರಿಕೆಟ್ ಫಸ್ಟು. ಸೊ ಹಾಗಾಗಿ ನೀವೆಲ್ಲ ಕಾಂಪ್ರಮೈಸ್ ಆಗ್ತೀರಾ. ಅಮ್ಮ ಮಾಡಿದ್ದು ತಿಂದಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕೌಟ್ ಮಾಡಿರ್ತೀರಾ? ಹೌದು, ಖಂಡಿತ. ಈಗ ಎವ್ರಿ ಟೈಮ್ ಮನೇಲಿ ತಿಂದಾಗ ನೆಕ್ಸ್ಟ್ ಡೇ ನಾನು ಒಂದು 5K ಓಡಲೇಬೇಕು. ಯಾಕೆಂದರೆ ನಮ್ಮ ಅಮ್ಮ ಚೆನ್ನಾಗಿ ತುಪ್ಪ ಹಾಕಿ ಎಲ್ಲ ಚೆನ್ನಾಗಿ ತಿನ್ಸಿರ್ತಾರೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ ಅಷ್ಟೇ. ನಿಮ್ಮ ಲಾಸ್ಟ್ ಫೇವ್ರೆಟ್ ಫುಡ್ ಏನು ಅಮ್ಮ ಮಾಡಿದ್ದು? ಅಮ್ಮ ಮಾಡಿದ್ದು ಏನು ಬೇಕಾದ್ರೂ ಚೆನ್ನಾಗಿರುತ್ತೆ. ಸೊ ಎಲ್ಲ ತಿಂತೀನಿ. ಬಟ್ ನಮ್ಮ ಅಮ್ಮ ಚಿತ್ರಾನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ದಟ್ ಈಸ್ ಮೈ ಫೇವ್ರೆಟ್. ಓಕೆ, ಹೊರಗಡೆ ಫುಡ್ಡು? ಹೊರಗಡೆ ಎನಿಥಿಂಗ್ ಸೌತ್ ಇಂಡಿಯನ್. ಐ ಆಮ್ ಅ ಪ್ರಾಪರ್ ಸೌತ್ ಇಂಡಿಯನ್. ಸೊ ಸೌತ್ ಇಂಡಿಯನ್ ಎನಿಥಿಂಗ್ ವಿಚ್ ಇಸ್ ಸೌತ್ ಇಂಡಿಯನ್ ಐ ರಿಯಲಿ ಎಂಜಾಯ್ಡ್. ಸೊ ಸ್ವೀಟ್ ಆಫ್ ಯು. ಆ್ಯಂಡ್ ನಿಮಗೆ ಎಲ್ಲ ಸಕ್ಸಸ್ಫುಲ್ ಆಗಿರಲಿ ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸ್ ಎಲ್ಲ. ಆ್ಯಂಡ್ ಎಲ್ಲ ಕ್ರಿಕೆಟಲ್ಲಿ ನೀವು ಟಾಪ್ ಲೆವೆಲ್ನ ತಲುಪಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ನಮ್ಮ ವಿಜಯ್ ಅವರ ಮಾತು. ಅವರ ಕ್ರಿಕೆಟ್ ಜರ್ನಿ ಸೂಪರ್ ಡೂಪರ್ ಆಗಿರಲಿ ಅಂತ ವಿಶ್ ಮಾಡೋಣ.